ಹೆಸರು ಆರ್ಯನ್ ವೆಂಕಟೇಶ್ ಅಂತ. ನಾನು ಫಸ್ಟ್ನೇ ಸಿನಿಮಾ ಇಂತಿನಿಮ ಬೈರೆ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ಸಹಕಾರ ಮಾಡಿ ನನ್ನ ಅಷ್ಟೊಂದು ನಮ್ಮ ಸಿನಿಮಾನ ಇಷ್ಟಪಟ್ಟು ಆಶೀರ್ವಾದ ಮಾಡಿದ್ದೀನಿ. ಇದು 2ನೇ ಸಿನಿಮಾ ನಂದು, ಮೈ ನೇಮ್ ಇಸ್ KD ಅಂತ. ಇದು ಕೂಡ ತುಂಬ ಒಂದು ಸ್ಕ್ರಿಪ್ಟ್ನ ಅದ್ಭುತವಾಗಿ ಮಾಡಿದ್ದೀನಿ. ಆ 1ನೇ ಸಿನಿಮಾಕ್ಕೆ ನನಗೆ ಆಶೀರ್ವಾದ ಮಾಡಿದ್ದೀರಲ್ಲ, ಅದೇ ಆಶೀರ್ವಾದ ಈ ಸಿನಿಮಾಕ್ಕೂ ಮಾಡಬೇಕಂತ ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಏನು ಕತೆ ಇದು ಅಂದರೆ, ಒಂದು ಹಳ್ಳಿ ಹುಡುಗ ಯಾರು ಕೂಡ ಸಪೋರ್ಟ್ ಮಾಡಲ್ಲ, ಅವ್ರ ತಾಯಿ ತೀರೋಗ್ಬಿಡ್ತಾರೆ. ಆ ತಾಯಿ ತೀರೋದಾಗ ದುಡ್ಡೇ ಮುಖ್ಯ ಆಗೋಯ್ತಿದೆ ಅವನಿಗೆ. ಯಾಕಂದರೆ ಈ ದುನಿಯಾದಲ್ಲಿ ದುಡ್ಡಿಲ್ಲ ಅಂದರೆ ಏನೂ ಕೆಲಸ ಆಗಲ್ಲ ಅಂತ ತಿಳ್ಕೊಂಡು ಅವನು ದುಡ್ಡ ಹೇಗೆ ಮಾಡಬೇಕು, ದುಡ್ಡಿದ್ರೇ ಜನ ನಮಗೆ ಬೆಲೆ ಕೊಡ್ತಾರೆ ಅಂತ ಅವನು ದುಡ್ಡು ಮಾಡೋಕ್ಕೆ ಎಫರ್ಟ್ ಹಾಕ್ತಾನೆ. ದುಡ್ಡು ಯಾವ ಥರ ಮಾಡಬೇಕು, ಯಾವ ಥರ ಎಫರ್ಟ್ ಹಾಕಬೇಕು, ಕಷ್ಟಪಡಬೇಕು ಅಂತ ತಿಳ್ಕೊಂಡು ಮುಂದೆ ದುಡ್ಡು ಮಾಡ್ತಾನೆ, ಜನಗಳಿಗೆ ಸೇವೆನೂ ಮಾಡ್ತಾನೆ. ಅದೇ ಈ ಸಿನಿಮಾ ಕತೆ. ಈ ಮೂವಿನಲ್ಲಿ ಸಾಂಗ್ಸು 3 ಐತೆ, ಫೈಟ್ಗಳು 2 ಐತೆ. ಅದ್ಭುತವಾಗಿ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲರೂ ಕೂಡ ಒಂದು ಅದ್ಭುತವಾಗಿ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ ನನಗೆ ಬೇಕು. ಲಿರಿಕ್ಸ್ ಬಂದು ನಾಗೇಂದ್ರ ಪ್ರಸಾದ್ ಸರ್, ಕೆ ಕಲ್ಯಾಣ್ ಸರ್, ಪುನೀತ್ ರಂಗಸ್ವಾಮಿ ಏಳುಮಲೈ ಡೈರೆಕ್ಟ್ರು, ಅವರೆಲ್ಲ ಲಿರಿಕ್ಸ್ ಈ ಸಿನಿಮಾಗೆ ಬರ್ತಾರೆ. ಫೈಟ್ ಮಾಸ್ಟರ್ ಬಂದು ಗಣೇಶ್ ಫೈಟ್ ಮಾಸ್ಟರ್. ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಭವಾನಿ ಮಾತಾಡ್ತಿದ್ದೀನಿ. ಈ KD ಮೂವಿಯಲ್ಲಿ ದೀಪು ಅಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂತೀನಿ. ಈ KD ಮೂವಿಯಲ್ಲಿ ನನಗೆ ತುಂಬಾ ಆಪರ್ಚುನಿಟೀಸ್ ಎಲ್ಲ ಸಿಕ್ತು. ನನಗೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಯ್ತು. ಫಸ್ಟ್ ಥ್ಯಾಂಕ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಡೈರೆಕ್ಟರ್ ಸರ್ ಚಿಕ್ಕಣ್ಣ ಸರು, ಕ್ಯಾಮ್ರಾಮನ್ ಪಾಂಡೆ ಸರು, ನಮ್ಮ ಹೀರೋ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನಮಗೆ ತುಂಬಾ ಚೆನ್ನಾಗಿ ಹೇಗೆ ಆಕ್ಟ್ ಮಾಡೋದು ಅಂತ ಹೇಳ್ಕೊಟ್ರು. ಮತ್ತೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ರು. ನಮ್ಮ SSKB ಪ್ರೊಡಕ್ಷನ್ ಮುಖಾಂತರ ನನಗೆ ನನ್ನ ಅವ್ರ ಮನೆ ಮಗಳು ಅಂತಾನೆ ನೋಡ್ಕೊತಿದ್ರು. ತುಂಬಾ ಖುಷಿ ಆಯ್ತು ನೋಡಿ ಅವ್ರ ಜೊತೆ ಆಕ್ಟ್ ಮಾಡಿ. ಇದು 2ನೇ ಮೂವಿ ಮಾಡ್ತಿದ್ದೀನಿ. ಮುಂಚೆ ನಾನು ಗಿಡುಗ ಮೂವಿಯಲ್ಲಿ ಮಾಡಿದ್ದೆ, ಅದು ಅಣ್ಣ ತಂಗಿ ಬೇಸ್ಡ್ ಸ್ಟೋರಿ ಹೋಗುತ್ತೆ. ಈ ಮೂವಿಯಲ್ಲಿ ನಾನು ಹೀರೋಯಿನ್ ಆಗಿ ಮಾಡ್ತಿದ್ದೀನಿ. ದೀಪು ಕ್ಯಾರೆಕ್ಟರು ತುಂಬಾ ಮೋಟಿವೇಶನ್ ಕ್ಯಾರೆಕ್ಟರ್ ತರ. ನಾನು ಹೀರೋಗೆ ಒಂಥರ ಮೋಟಿವೇಶನಲ್ ಥಾಟ್ಸ್ ಎಲ್ಲ ಹೇಳಿ ಅವ್ರಿಗೆ ಒಂಥರ ಪ್ರೊವೋಕ್ ಮಾಡ್ತೀನಿ, ಎಂಕರೇಜ್ ಮಾಡ್ತೀನಿ. ಆ ತರ ನನ್ನ ಹಾಡು 2 ಇದೆ. ಅದರಲ್ಲಿ ಒಂದು ಡುಯೆಟ್ ಸಾಂಗು ಮತ್ತೆ ಒಂದು ಸೋಲೋ ಸಾಂಗ್ ತರ. ಅದರಲ್ಲಿ ಇಬ್ಬರು ಇರ್ತಾರೆ, ಅಂದ್ರೆ ಒಬ್ರಿಗೊಬ್ರಿಗೆ ಸಾಂಗ್ ಹೇಳ್ಕೊಡ್ತಾರ, ಅಂದ್ರೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾರೆ. ಚೆನ್ನಾಗಿದೆ ಎಲ್ಲ. ನಮ್ಮಮ್ಮ ಇನ್ನ ಕೇಳ್ತಾರೆ ಎಲ್ಲ ಸಾಂಗ್ಸ್ನು. ತುಂಬಾ ಮಧುರವಾಗಿದೆ, ಎಲ್ಲರೂ ಕೇಳಿ ಅಂತ ಹೇಳ್ತೀನಿ. ಕನಕ್ಪುರ, ಹೆಸರುಘಟ್ಟ, ಬ್ಯಾಂಗ್ಳೂರಲ್ಲೇ ಆಗಿದ್ದು ಎಲ್ಲ ಶೂಟ್. ನನ್ನ ಹೆಸರು ಶ್ರೀನಿವಾಸ್ ಅಂತ, ಪವರ್ ಶ್ರೀನಿವಾಸ್ ಅಂತ ನನ್ನ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ವಿಲನ್ ಪಾತ್ರ ಮಾಡಿದ್ದೀನಿ. ನಾನು MLA ಪಾತ್ರ ಇದರಲ್ಲಿ. ಅಂದರೆ ಜನಗಳ ಹತ್ರ ನಾನು ಒಳ್ಳೆಯವನಾಗಿ ಇರ್ತೀನಿ. ಕಮರ್ಷಿಯಲ್ಲು ಜನಗಳಿಗೆ ಹೆಂಗೆ ಅಂದರೆ ಅವ್ರಿಗೆ ಒಳ್ಳೇದು ಮಾಡ್ಬೇಕಂದ್ರೆ ನನಗೆ ದುಡ್ಡು ಬರಬೇಕಂದ್ರೆ ಆ ದುಡ್ಡು ಬರೋದು ಆ ಜನಗಳಿಂದನೇ ತಾನೆ. ಆ ಜನಗಳಿಂದ ದುಡ್ಡು ಬರೋದನ್ನ ನಾನು ಜನಗಳಿಗೆ ಖರ್ಚು ಮಾಡಬೇಕು. ಅದರಲ್ಲಿ ನಾನೇನು ಜನಗಳು ನನಗೆ ಸಪೋರ್ಟ್ ಮಾಡೋರು, ಅವ್ರ ಕೆಲಸನೂ ಆಗಬೇಕಲ್ವಾ. ಸೊ ಆ ಥರ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ವಿಲನ್ ಥರ ಕಾಣಿಸ್ಬೋದು. ನನ್ನ ನಿಜ ಜೀವನದಲ್ಲಿ ವಿಲನ್ ಅಲ್ಲ. ನನ್ನ ಹೆಸರು KJ ಚಿಕ್ಕು ಅಂತ. ಈ ಹಿಂದೆ ಇಂತಿನಿಮ ಬೈರ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ವಿ. ಸೇಮ್ ಟೀಮ್, ಇದೇ ಟೀಮ್ ಇಟ್ಕೊಂಡು ಮಾಡಿದ್ವಿ. ಇದು 2ನೇ ಮೂವಿ, ಮೈ ನೇಮ್ ಇಸ್ KD ಅಂತ. ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯೋ ಕತೆ. ಬಡ ಕುಟುಂಬ, ಅದರಲ್ಲಿ ತಾಯಿ ಹುಷಾರ್ ಇಲ್ದಲೆ ಇರ್ಬೇಕಾದ್ರೆ ದುಡ್ಡು ಅರೇಂಜ್ ಮಾಡೋ ಸ್ವಲ್ಪ ಅವ್ರು ತುಂಬಾ ಕಷ್ಟ ಬರುತ್ತೆ. ಅಂತ ಟೈಮಲ್ಲಿ ತಂದೆ ಅಲ್ಲಿ ಹುಡುಕ್ತಾ ದುಡ್ಡು ಅರೇಂಜ್ ಆಗಲ್ಲ. ಮಗ ಏನ್ ಮಾಡ್ತಾನೆ, ಒಂದು ಹಳ್ಳಿನಲ್ಲಿ MLA ಕ್ಯಾಂಪೇನ್ ಬಂದಾಗ ಅಲ್ಲಿ ಕೇಳಿಸ್ಕೊತಾ ಇರ್ತಾನೆ, ಅವ್ರು ಸ್ಪೀಚ್ ಮಾಡೋದೆಲ್ಲಾನು. ಅವ್ರೇನ್ ಹೇಳ್ತಾರೆ, ಏನೇ ಕಷ್ಟ ಬಂದು ನನ್ನ ಹತ್ರ ಬನ್ನಿ ಅಂತ ಅವ್ರು ಒಂದು ಆಶ್ವಾಸನೆ ಕೊಡ್ತಾ ಇರ್ತಾರೆ. ಅದನ್ನ ಇವನು ನಂಬಿಡ್ತಾನೆ ಹುಡುಗ. ಅದನ್ನ ಕೇಳ್ಕೊಂಡು MLA ಮನೆಗೆ ಹೋಗಿ ದುಡ್ಡು ಕೇಳಕ್ ಬರ್ತಾನೆ. ಅಂತ ಟೈಮಲ್ಲಿ ಅವನು MLA ಬಂದ್ಬಿಟ್ಟು ಅವ್ರಿಗೆ ಒದ್ದು ಬಿಡ್ತಾನೆ. ದುಡ್ಡು ಏನೋ ಬೈದು ಕಳಿಸ್ಬಿಡ್ತಾನೆ. ಸೊ ಅಲ್ಲಿಂದ ಒಂದು ಗಿಡ್ ಸ್ಟಾರ್ಟ್ ಆಗುತ್ತೆ ಅವನಿಗೆ. ಇಲ್ಲ ಮಾಡ್ರೆ ದುಡ್ಡು ಮಾಡ್ಲೇಬೇಕು ಅಂದ್ಬಿಟ್ಟು ಅಲ್ಲಿಂದ ಅವನು ದುಡ್ಡು ಮಾಡಕ್ಕೆ ನಿಂತ್ಕೊಂಡ್ರೆ MLA ಆಗೋದು ಕನ್ಸು ಕಾಣ್ತಾನೆ. ಯಾವ್ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಅವ್ನು ಬೆಳೀತಾನೆ, ಲೀಡರ್ಶಿಪ್ ತಗೊಂಡು ಯಾವ ಥರ MLA ಆಗ್ತಾನೆ. ಅದೇ ಒಂದು ಕತೆ. ಟೋಟಲಿ ಒಂದು ಡ್ರಾಮಾ ಕಾಮಿಡಿ ಸಿನಿಮಾ ಇದು. ಫುಲ್ ಟೋಟಲ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಆಗಿರುತ್ತೆ. ತುಂಬ ಖುಷಿ ಪಡ್ತೀರಾ. ಇದರಲ್ಲಿ 4 ಸಾಂಗ್ ಇದೆ ಸರ್. ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ, ಪುನೀತ್ ಆರ್ಯ ಅಂತ ಬರೆದಿದ್ದಾರೆ, ಏಳುಮಲೆ ಡೈರೆಕ್ಟ್ರು. ಮತ್ತು ಇನ್ನೊಂದು ಮನೋದೇವರಹಳ್ಳಿ ಅಂತ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟ್ರೇ ಬರೆದಿದ್ದಾರೆ. ಟೋಟಲ್ 4 ಸಾಂಗ್ಸ್ ಇದೆ ಸರ್. ನನ್ನ ಹೆಸರು ಶಾರದಾ ಅಂತ ಹೇಳಿ. ಮೈ ನೇಮ್ ಇಸ್ KD ಅನ್ನೋ ಮೂವಿಯಲ್ಲಿ ನಾನು ಆರ್ಯನ ಅತ್ತಿಗೆ ಪಾರ್ಟ್ ಮಾಡ್ತಿದ್ದೀನಿ. ನನಗೆ ಈ ಅವಕಾಶ ಬಂದಿದ್ದು ತುಂಬಾ ಖುಷಿ ಇದೆ. ನನ್ನನ್ನು ಈ ಚಿತ್ರ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಚಂದ್ರಶೇಖರ್ ಸರ್ ಅಂತ ಹೇಳಿ. ನನಗೆ ತುಂಬಾ ಖುಷಿ ಇದೆ. ಏನು ಅಂದರೆ ಒಬ್ಬ ಕಲಾವಿದ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋರ ಜೊತೆಲಿ ನಾನಿದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿಯಾದ ವಿಚಾರ. ಮೈ ನೇಮ್ ಇಸ್ KD ಮೂವಿ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಅದರಿಂದ ನಮ್ದೆಲ್ಲರದು ಒಂದು ಪರಿಶ್ರಮ ಇದೆ. ದಯವಿಟ್ಟು ಎಲ್ಲರೂ ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.
ಮೈ ನೇಮ್ ಇಸ್ ಕೆಡಿ ಅಂತ ಬರ್ತಾ ಇದ್ದಾರೆ ಹೊಸ ಚಿತ್ರತಂಡ. ಒಬ್ಬ ಹಳ್ಳಿ ಹುಡುಗ, ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬೆಳೆದವನು, ಕಡು ಬಡತನದಿಂದ ಬಂದಿರುವಂತ ಹುಡುಗ ಹೇಗೆ ಜೀವನದಲ್ಲಿ MLA ಆಗ್ಬೇಕು ಅಂತ ಒಂದು ಚಾಲೆಂಜ್ ನ ತಗೊಂಡು MLA ಆಗ್ತಾನೋ ಇಲ್ವೋ, ಆದ್ರೂ ಹೇಗಾಗ್ತಾನೆ, ಅವನ್ ಲೈಫ್ ಅಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರ್ತಾ ಹೋಗುತ್ತೆ ಅನ್ನೋದು ಈ ಚಿತ್ರದ ತಿರುಳು. ಮೈ ನೇಮ್ ಇಸ್ ಕೆಡಿ ಅಂತಿದಂಗೆ ನಿಮ್ಗೆಲ್ಲ ಕೆಡಿ ಅಂತ ಜನರಲ್ ಆಗಿ ಒಂದು ವರ್ಡ್ ನ ಕೇಳ್ತಿದಂಗೆ ಏನ್ ಅನ್ಸುತ್ತೆ, ತುಂಬಾ ಕೆಟ್ಟವನು, ಅವ್ರು ತುಂಬಾ ಕಿರಾತಕ, ಆತರ ಒಂದು ಫೀಲ್ ಬರುತ್ತೆ. ಆದ್ರೆ ಈ ನಮ್ಮ ಕೆಡಿ ತುಂಬಾನೇ ಆ ವರ್ಡ್ ಗೆ ತದ್ವಿರುದ್ಧವಾದಂತ ಕ್ಯಾರೆಕ್ಟರ್, ಅಂದ್ರೆ ತುಂಬಾ ಒಳ್ಳೆ ಕೇಡಿ ಅಂತ ಹೇಳ್ಬಹುದು. ಸೊ ಈ ಚಿತ್ರದಲ್ಲಿ ಕತೆ ಹೇಗಿದೆ, ನಾಯಕನ ಪಾತ್ರ ಹೇಗಿದೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಚಿತ್ರತಂಡದವರಿಂದಾನೇ ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಮುಂಚೆ ಈ ಚಿತ್ರದ ಟ್ರೈಲರ್ ಹಾಗೂ ಹಾಡುಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಮಾ ಹರೀಶ್ ಸರ್ ಆಗಮಿಸಿದ್ದಾರೆ, TC ವೆಂಕಟೇಶ್ ಸರ್ ಆಗಮಿಸಿದ್ದಾರೆ, ಹಾಗೆ ಶಿವಶಂಕರಪ್ಪ ಸರ್ ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸರ್. ವಿನಂತಿ ಮಾಡ್ಕೊಳ್ತೀನಿ, ಬಾಮಾ ಹರೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವೆಂಕಟೇಶ್ ಸರ್, ಶಿವಶಂಕರಪ್ಪ ಸರ್ ದಯವಿಟ್ಟು ಜೊತೆಯಾಗಬೇಕು. ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ದೀಪ ಬೆಳಗುವ ಮುಖಾಂತರ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಸರಸ್ವತಿ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಜೋರಾದ ಚಪ್ಪಾಳೆ ಬರಲಿ. ಹಾಗೆ ನಮ್ಮೆಲ್ಲ ಅತಿಥಿಗಳು ಇಲ್ಲೇ ಉಳಿಬೇಕು. ಹಾಗೆ ಆಡಿಯೋದಿದ್ದು ಜೋರಾದ ಚಪ್ಪಾಳೆ ಬರ್ಬೋದಾ? ಸಾಂಗ್ ಲಾಂಚ್ ಆಗ್ತಾ ಇದೆ ಇವತ್ತು. ಇಲ್ಲಿ ಸೂಚನಾತ್ಮಕವಾಗಿ ಇಲ್ಲಿ ಲಾಂಚ್ ಆಗ್ತಾ ಇದೆ, ಆದ್ರೆ ಸಾಂಗ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಇಲ್ಲಿ ಸಾಂಗ್ ನ ಪ್ಲೇ ಮಾಡ್ತಾ ಇಲ್ಲ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಎಲ್ರಿಗೂ. My name is KD. Trailer launch. Good luck, Arthur. ಕತೆ ಹೇಗೋಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋ ಸಮಯ. ನಮ್ಮ ಚಿತ್ರತಂಡದವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತೀನಿ. ಹಾಗೆ ನಮ್ಮ ಅತಿಥಿಗಳಿಗೆ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಆರ್ಯನ್ ವೆಂಕಟೇಶ್ ಅವರು ಹೀರೋ ಆಗಿ ಕೂಡ ಮಾಡಿದ್ದಾರೆ, ಹಾಗೆ ಪ್ರೊಡ್ಯೂಸರ್ ಕೂಡ ಹೌದು. ಭವಾನಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹೊನ್ನಳ್ಳಿ ಕೃಷ್ಣ ಸರ್ ಕೂಡ ಅಭಿನಯಿಸಿದ್ದಾರೆ. ಗಿರೀಶ್ ಜತ್ತಿ, ಯತಿರಾಜ್, ಅರಸು ಮಹಾರಾಜ್, ಸುಪ್ರೀತ್ ಕಾಟಿ, ರೋಹಿಣಿ, ಶ್ರೀನಿವಾಸ್ ಮತ್ತೆ ವಿಶ್ವ. ನಾಯಕ ನಟಿ ಭವಾನಿ ಅವರು ವೇದಿಕೆ ಮೇಲೆ ಬನ್ನಿ. ನಾಯಕ ನಟ ಮತ್ತೆ ಜೊತೆಗೆ ನಿರ್ದೇಶಕರು ಅದೇ ತಂಡ. ಅವನ ಕನಸು ಚಿತ್ರರಂಗದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹೇಳಿ ತುಂಬಾ ವರ್ಷಗಳ ಕಾಲ ಹೋರಾಟ ಮಾಡ್ಕೊ ಬಂದು ಯೂಟ್ಯೂಬ್ ಅಲ್ಲಿ ಮತ್ತೆ ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ತುಂಬಾ ಜನ ಆ ಸಿನಿಮಾ ನೋಡಿದ್ದಾರೆ. ಆಸ್ಪತ್ರೆಯಲ್ಲಿ ಕಾಲು ಕಳ್ಕೊಂಡಿರ್ತಾರೆ. ನಾನೊಬ್ಬ ಚಲನಚಿತ್ರ ನಿರ್ದೇಶಕ ಆಗಿ ಒಂದು ಚಿತ್ರದ ನಂತರ ಅವನೇನಲ್ಲ ಕಷ್ಟ, ಯಾಕಂದ್ರೆ ನಾನು ಆರಂಭದಲ್ಲೇ ನಾನು ಕೂಡ ಒಬ್ಬ ಚಲನಚಿತ್ರ ನಿರ್ದೇಶಕನೇ. ಎಷ್ಟು ಕಷ್ಟಪಟ್ಟಿದ್ದೇನೆ ಅಂದರೆ ಯಾವ ಕಾರಣಕ್ಕಂದ್ರೆ ಅವ್ನಿಗೆ ಮಾತು ಬರಲ್ಲ. ನಮ್ಮ ಚಿಕ್ಕಣ್ಣವ್ರು ಅಷ್ಟೇ ಕೆಲಸಗಾರರು ಮಾತು ಬರಲ್ಲ. ಯಾಕಂದರೆ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹೇಳ್ಕೊಳ್ಳದೆ ಹೋದರೆ ಸಮಾಜದಲ್ಲಿ ಏನೋ ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದೆ, ಇದು ಚಿತ್ರವನ್ನೇ ಮಾಡಿ ಈ ರಂಗದಲ್ಲೇ ಏನನ್ನಾರು ಸಾಧಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಹೊಂದಿ ಪ್ರತಿದಿನ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕಂತ ಊರು ಜನ ಎಲ್ಲ ಎಷ್ಟೇ ಅವಮಾನ ಮಾಡಿದ್ರು ಎರಡನೇ ಚಿತ್ರವನ್ನ ಮಾಡಿ ಈ ಮಟ್ಟಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದಾನೆ. ಅವ್ರಿಗೆಲ್ಲ ಗೊತ್ತು, ನಿರ್ಮಾಪಕರು ಗೊತ್ತು. ಒಂದು ಚಿತ್ರ ಸೋಲ್ತಾ ಹೋದಾಗೆ ಎಲ್ಲರೂ ಅವ್ರನ್ನ ಅವಮಾನ ಮಾಡ್ತಾರೆ, ಮತ್ತೆ ಜೊತೆಗೆ ಅವನು ಈ ರಂಗಕ್ಕೆ ಬರೋದೇ ಇಲ್ಲ. ಅದು ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವನ್ನ ಬರೆದು ಎರಡನೇ ಚಿತ್ರವನ್ನ ಮಾಡಿ ನಿಮ್ಮ ಮುಂದೆ ಬಂದಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಬೇಕು. ಅವ್ರಿಗೆಲ್ಲ ಒಳ್ಳೇದಾಗಲಿ. ಒಬ್ಬ ರೈತನ ಮಗ ಟ್ರ್ಯಾಕ್ಟರ್ ಇಟ್ಕೊಂಡು ಟ್ರ್ಯಾಕ್ಟರ್ ಮಾರ್ಬಿಟ್ಟ, JCB ಇತ್ತು, JCBನೂ ಮಾರ್ಬಿಟ್ಟ. ಊರಲ್ಲಿ 45 ಲಕ್ಷ ಸಾಲ ಆದರೂ ಕೂಡ ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇರ್ತಾರೆ. 25 ಜನ ಫೋನ್ ಮಾಡ್ತಾರೆ ಸಾಲಕ್ಕೆ. ಸರ್ ಒಂದೇ ತಿಂಗಳು, ಸರ್ ಇನ್ನು 15 ದಿವಸ ಅಂದ್ಕೊಂಡು ಈ ಟ್ರೈಲರ್ ರೆಡಿ ಮಾಡಿಸೋಷ್ಟಕ್ಕೆ ಇದು ಏನು ಮಾಡ್ತಾರೆ, ಎಡಿಟಿಂಗ್ ಮಾಡಲಿಕ್ಕೆ ಆ ಕಾಲ್ ಕಟ್ಕೊಳ್ಳೋ ಜಾಗದಿಂದ ಬರೋ ಸಂಬಳ ದುಡ್ಡು ಪ್ರತಿಯೊಂದು ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ. ಅವ್ರಿಗೆ ನಿಮ್ಮೆಲ್ಲ ಆಶೀರ್ವಾದ ಮಾಡಲಿ. ಚಿತ್ರತಂಡದ ಎಲ್ಲ ಕಲಾವಿದರೆ ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು, ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನ್ಸುತ್ತೆ ವೆಂಕಟೇಶನ್ ಬಗ್ಗೆ.
ಒಂದು ಹಂತಕ್ಕೆ ಇಂತಿ ನಿನ್ನ ಭೈರ ಸಿನಿಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ. ಆದ್ರೂ ಕೂಡ ನಾನು ಮಾತಾಡಿ ಅದಕ್ಕೆಲ್ಲಪ್ಪ ನೀನು ಬಂದಿರೋದು, ಬದುಕಬೇಕು, ಈಜಬೇಕು, ಈ ಸಮುದ್ರ ಇದು. ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲ್ಮ್ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂಥ ಸಿನಿಮಾ. ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು. ಸೊ ಅದಾದ್ಮೇಲೆ 2 ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು, ಎಲ್ಲಿ ಧೈರ್ಯ ಬಂದ್ಬಿಡ್ತಾನೋ. ಸೊ ಹಾಗಾಗಿ ಸತತವಾಗಿತ್ತು. ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದ್ರೆ ಸಿನಿಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯವತ್ತ. ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅನ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾನೆ. ನಿನ್ನ ಧೈರ್ಯವನ್ನು ನಾನು ಮಿಸ್ತೀನಪ್ಪ, ಹಾಗೇ ಇರಬೇಕು. ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ. ಸೋತರೂ ಕೂಡ, ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೇದಾಗಬೇಕು. ಸೊ ವೆಂಕಟೇಶನ MLA ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೇದಾಗಬೇಕು. ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ. ಇಂತಹ ಸಾಮಾಜಿಕ ವಿಚಾರಗಳು, ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗ್ಬೇಕು. ಆಗ ಜನಕ್ಕೆ ಕಾಲಕ್ಕೆ ತಲುಪ್ತಾ ಹೋಗುತ್ತೆ. ಜೊತೆಗೆ ಹಾಸ್ಯವನ್ನ ಹೇಳಿಕೊಟ್ಟಿದ್ದೇನೆ. ಎಲ್ರಿಗೂ ಶುಭವಾಗ್ಲಿ. ನಾನು ಇಂತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನಲ್ಲಿ ಒಂದು ಶಕ್ತಿ ಇದೆ, ಆ ಡೈರೆಕ್ಟರ್ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ. ಸೊ ಇವತ್ತು ಪುನಃ ಇಬ್ಬರು ಜೋಡೆತ್ತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ. ಸೊ ಈ ಸಿನಿಮಾಗೆ ಶುಭವಾಗ್ಲಿ. ಮೈ ನೇಮ್ ಇಸ್ KD ಯಶಸ್ವಿ ಆಗ್ಲಿ. ಇವತ್ತು ತಿಮಿಂಗಿಲಗಳು, ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ. ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರ್ಯಾರ ನುಂಗಿ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ. ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇದು 2018 ಎಂಡಿಂದ ಶುರುವಾಗಿದೆ. ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಡ್ಜೆಟ್ನ ಸಿನಿಮಾಗಳಿಗೆ, ಸಣ್ಣ ಕಲಾವಿದರಿಗೆ, ನಿರ್ದೇಶಕರಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಶಾಕಿರಣ ಕಾಣ್ತಾ ಇತ್ತು. ಇತ್ತೀಚೆಗೆ 2018 ಡಿಸೆಂಬರ್ ಇಂದ ಏನಾಗಿದೆ, MNC ಕಂಪನಿಗಳು ಶೆಟ್ರ್ ಅಂಗಡಿಗಳನ್ನ, ಚಿಕ್ಕ ಅಂಗಡಿಗಳನ್ನ ಯಾವ ರೀತಿ ನುಂಗಿ ನೀರು ಕುಡಿತೀವಿ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಜಯವಾಗಲಿ, ಲಾಭ ಆಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ನಮ್ಮ ಬೈರ ಅನ್ನೋ ಪಿಕ್ಚರು ಸಾಕಷ್ಟು, ಯಾಕಂದ್ರೆ ನಮ್ಮ ಕನಕಪುರ ಹುಡುಗನೇ ನಮ್ಮ ಗೌಡ. ಆವಾಗ ಪ್ರತಿಯೊಂದು ಅಂತ ನಾನು ನಿಂತ್ಕೊಂಡು ಇದು ಮಾಡಿದ್ದೆ. ಆಮೇಲೆ ಸರಿ ಊರಿಗೆ ಹೋದ್ಮೇಲೆ ಸೇಮ್ ನಮ್ಮ TC ವೆಂಕಟೇಶ್ವರ್ ಹೇಳ್ದಂಗೆನೆ ಮೈ ನೇಮ್ ಇಸ್ KD ಅಂತೇಳಿ ಆಲ್ರೆಡಿ ಸೇಮ್ ತಗೊಂಬಂದು ಕೊಟ್ಟೆ. ನಾನು ಆಶ್ಚರ್ಯ, ಏನಪ್ಪ ಏನು ನಿನ್ನ ಕತೆ ಸರ್, ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ, ಹೇಗೆ ಬಟ್ ನನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅವನು ಸಖತ್ ಕಾನ್ಫಿಡೆನ್ಷಿಯಲ್ ಹುಡುಗ. ಅವನು ತುಂಬಾ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ. ಬಟ್ ಭಾಳ ಖುಷಿ ಆಯಿತು. ಅದು ಕೂಡ ಇವತ್ತೇನು ಅಲ್ಲಿಂದ ಎಲ್ಲ ನಾನು ಕಲಿಸ್ಬಿಟ್ಟು ಇಮಿಡಿಯೇಟ್ ಬರ್ತೀನಿ. ಆ ಒಂದು ಪ್ರೀತಿಗೆ ಬಂದಿದ್ದೀನಿ. ಚೆನ್ನಾಗಿ ಬಂದಿದೆ ವೆಂಕಟಾರಿಯನ್, ಆಮೇಲೆ ಡೈರೆಕ್ಟ್ರೆ ಚೆನ್ನಾಗಿ ಮಾಡಿದ್ರಿ. ಭಾಳ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್. ಅಫ್ಕೋರ್ಸ್ ಈ ಒಂದು ಸಭೆಗೆ ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಟ್ರೈಲರ್ ಲಾಂಚ್ ಮಾಡಕ್ಕೆ ಬಂದಿರೋದಕ್ಕೆ ರೀಸನ್ ಏನು ಅಂದರೆ, ಈ ಒಂದು ಚಿತ್ರ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಸಂಸ್ಥೆಯಲ್ಲಿ ಸ್ಟಾರ್ಟ್ ಆಯಿತು. ಒಂದಷ್ಟು ದಿನ ಶೂಟಿಂಗು ನಮ್ಮಲ್ಲೇ ನಡೆದಿದೆ. ಇದು ಇವನ್ ಅನ್ನೂ ಒಂದು ಪಾತ್ರ ತೊಗೊಂಡಿದ್ರು. ಅದೇನೋ ಕಾರಣಾಂತರದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ರೀಶೂಟ್ ಮಾಡಿದ್ರು. ಅದರಲ್ಲಿ ನನಗೆ ಏನೋ ಬೇರೆ ಕೆಲಸ ಇದರಿಂದ ಬಂದಿರಲಿಲ್ಲ. ನಮ್ಮ ಆರ್ಯನ್ ಇದ್ದಾರಲ್ಲ, ಭಾಳ ಒಳ್ಳೆ ಮನುಷ್ಯ. ಚಿತ್ರ ಶೂಟಿಂಗ್ ಮಾಡ್ಬೇಕು ಸರ್, ಒಂದಷ್ಟು ಆಡಿಷನ್ ಬೇಕು ಅಂತಂದರು. ನಮ್ಮ ಸ್ಟೂಡೆಂಟ್ಸ್ನೇ ಒಂದಷ್ಟು ನಮ್ಮಲ್ಲೇ ಕಾನ್ಫರೆನ್ಸ್ ಹಾಲಲ್ಲಿ ಒಂದಷ್ಟು ಸ್ಟೂಡೆಂಟ್ಸು ಸಹ ನಮ್ಮ ಈ ಒಂದು ಚಿತ್ರದಲ್ಲಿ ಮಾಡಿದ್ದಾರೆ. ಫ್ರೀಯಾಗಿ ಅವ್ರು ಕೊಡಬೇಕು ಅಂತೇಳ್ಬಿಟ್ಟು ನಾನು ಮಾತಾಡಿ ನೋಡಿದ್ದೀರಾ. ಈ ಟ್ರೈಲರು ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ದುಡ್ಡು ಬೇಕಾಗಿರುತ್ತೆ. ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ, ಎಲ್ಲೂ ಆಗಲ್ಲ. ಅವ್ನಿಗೆ ಈಗ MLA ಅಂದ್ರೆ ಒಂದು ಭರವಸೆಗಳು ಕೊಡ್ತಾರೆ. ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕಂದ್ರೆ ನನ್ನ ಹತ್ರ ಬನ್ರಪ್ಪ ಅಂತ. ಸೊ ಆ ಹುಡುಗ, ಚಿಕ್ಕ ಹುಡುಗ ಇದ್ದಾನೆ, ಏನ್ ಮಾಡ್ತಾನೆ, ಅದನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ತಾನೆ. ಇವ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅನ್ಬಿಟ್ಟು, ಸರಿ ಅನ್ಬಿಟ್ಟು ಎಲ್ಲ ಕೇಳ್ತಾನೆ. ಅದು ಎಲೆಕ್ಷನ್ ಅಲ್ಲಿ ಹೇಳಿದ್ಗೆಲ್ಲ ಕೊಡಕ್ಕಾಗಲ್ಲ ಅನ್ಬಿಟ್ಟು ಅವ್ರಿಗೆ ಒದ್ ಕಳಿಸ್ಬಿಡ್ತಾನೆ. ಅಲ್ಲಿಂದ ಒಂದು ಇಲ್ಲ, ನಾನು ಮಾಡ್ರೆ ದುಡ್ಡು ಮಾಡ್ಲೇಬೇಕು, ಆದ್ರೆ MLA ಆಗ್ಲೇಬೇಕು ಅಂತ ಹೋಗ್ತಾನೆ. ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಅವ್ನು MLA ಆಗಕ್ಕೆ, ಅಥವಾ ಯಾವ ತರ ಲೀಡರ್ಶಿಪ್ ಇಂದ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ. ಬ್ಯಾಂಕ್ನಲ್ಲಿ ದಾಸೇಗೌಡನ ಮಗ ಆರ್ಯ ಅಂತ. ಡೈರೆಕ್ಟರ್ ಆಗ್ಬೇಕಂತ ತುಂಬಾ ಕನ್ಸಿತ್ತು. ಒಂದ್ ಕತೆ ಬರೆಯಕ್ಕೆ ಒಂದು 2 ಮೂಟೆ ಬರ್ದಾಕ್ಬಿಟ್ಟಿದೆ. ಸ್ಕ್ರಿಪ್ಟ್ ಹೆಂಗೆ ಮಾಡ್ಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ. ಕತೆ ಹೆಂಗ್ ಮಾಡ್ಬೇಕು, ಚಿತ್ರಕಥೆ ಹೆಂಗ್ ಮಾಡ್ಬೇಕು, ಸಂಭಾಷಣೆ ಹೆಂಗ್ ಮಾಡ್ಬೇಕು, ಸ್ಕ್ರೀನ್ ಪ್ಲೇ ಹೆಂಗ್ ಮಾಡ್ಬೇಕು ನನಗೇನೂ ಗೊತ್ತಿರಲಿಲ್ಲ. ಆದ್ರೂ 2 ಮೂಟೆ ಬರೆದ್ಬಿಟ್ಟಿದೆ. ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ. ನಮ್ಮ ಅಪ್ಪ ಹೇಳ್ತಾರೆ, ದನ ಬಿಟ್ಕೊಂಡೋಗ. ಒಂದು 2-3 ಸತಿ ಹೇಳಿದೆ. ಹಂಗೆ ಅಂತ ನಾನು
16 ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ. ಮತ್ತೆ ಊರವರೆಲ್ಲ ಹೇಳಿದ್ರು, ಏಯ್ ನಮ್ಗಲ್ಲ ಸಿನಿಮಾ, ನಮ್ಗೆ ನಮ್ಮಂತವ್ರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು. ಆದ್ರೆ ನಾನು ಕೇಳಲಿಲ್ಲ. ಸರಿ ಮತ್ತೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಕತೆ ಹೇಳ್ಬೇಕು ಅಂದ್ರೆ, ಒಬ್ಬ ಹಳ್ಳಿ ಹುಡುಗ, ಅವ್ರ ತಾಯಿ ಹುಷಾರಿರಲ್ಲ, ತೀರೋಗ್ಬಿಡ್ತಾರೆ, ಯಾರು ಸಪೋರ್ಟ್ ಮಾಡಿಲ್ಲ. ಬಟ್ ದುಡ್ಡೇನೆ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ದುಡ್ಡು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಯಾಕಂದ್ರೆ ದುಡ್ಡಿಲ್ಲ ಅಂದ್ರೆ ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ. ಇದು ಕತೆ. ಸಾಧನೆ ಮಾಡಿಲ್ಲ, ನಿದ್ದೆ ಬತ್ತಿದ್ ನೋಡಿಯಪ್ಪ ನಿನ್ ಮುಂದಕ್ಕೆ. ಅದಕ್ಕೆ ಯಾವತ್ತೂ ಅಷ್ಟೇ ಛಲ ಬಿಡ್ಬಾರ್ದು. ನನಗೆ ಯಾವತ್ತು ದೇವ್ರು ಎಷ್ಟೇ ಕಷ್ಟ ಕೊಟ್ಟಿದ್ರು ಕೈ ಬಿಟ್ಟಿಲ್ಲ. ಯಾಕಂದ್ರೆ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ 2 ವರ್ಷ ಕಸ ಹೊಡೆದಿದ್ದೀನಿ. ಆದ್ಮೇಲೆ 2ನೇ ಸಿನಿಮಾಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು 2 ವರ್ಷ ಕಸ ಹೊಡೆದೆ. ಸಿನಿಮಾ ಎಲ್ಲ ಶೂಟಿಂಗ್ ಮುಗೀತು, ದುಡ್ಡಿರ್ಲಿಲ್ಲ. ಏನ್ ಮಾಡೋದು, ಮನೆಗೆ ಹೋದ್ರೆ ಅಂತ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗಲ್ಲ ಅನ್ಕೊಂಡಿದ್ದೆ. ಸರಿ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದೆ. ನೋಡಪ್ಪ, ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರೋದು, ಸಂಬಳ ಜಾಸ್ತಿ ಕೊಡಲ್ಲ. ನನಗೆ ಬೇಕಾಗಿರೋದು ಊಟಕ್ಕೆ ಅಷ್ಟೇನೆ, ಎಷ್ಟಾರ ಕೊಡಿ ಸರ್ ಸಂಬಳನ ಅಂದೆ. ಕಾಲಿಲ್ಲ ನೋಡಿ, ಕಾಲು ಶುಗರು ಪೇಷಂಟ್ ಮತ್ತೆ ಆಕ್ಸಿಡೆಂಟ್, ಇವ್ರಿಗೆಲ್ಲ ಕಾಲು ಹಾಕೋದು. ನನ್ನ ಕೆಲಸ ನೋಡಿ ಅವರು ನನ್ನ ಕಸ ಗುಡ್ಸೋಕೆ ಇದ್ ನೋಡಿನೇ 1,000 ಎಕ್ಸ್ಟ್ರಾ ಸಂಬಳ ಮಾಡ್ಬಿಟ್ರು. ಯಾಕಂದ್ರೆ ನನಗೆ 1.5 ಕೋಟಿ ಸಾಲ, ಅದೇನ್ ದೊಡ್ಡ ವಿಷಯ ಇಲ್ಲ ನಾನು ತೀರ್ಸೋದು. ಜನ ಎಷ್ಟು ಕಷ್ಟ ಅಂದ್ರೆ 2 ಕಾಲಿಲ್ಲ, 2 ಕೈ ಇಲ್ಲ, ಆ ಕಾಲ್ ನಾನೇ ಹಾಕ್ತೆ. ಹೆಂಗ್ ನಡೀತಾರೆ ಅಂದ್ರೆ ಅವರು ನಿಜವಾಗ್ಲೂ ಎಷ್ಟು ಖುಷಿ ಪಡ್ತೀರಾ ನೀವು ಗೊತ್ತಿಲ್ಲ. ಒಂದು ಆ ಕೆಲಸ ಎಲ್ಲ ಮಾಡ್ಕೊಂಡು ಬೀಡ ಹಾಕಕ್ ಹೋಗಾನೆ. ಬೀಡ ಐಸ್ ಕ್ರೀಮು ಅದ್ರಲ್ಲಿ 47,000 ಸಂಪಾದನೆ ಮಾಡಿದ್ದೆ ನಾನು. ಬೀಡ ಐಸ್ ಕ್ರೀಮ್ ಹಾಕಿ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಲ್ಲ, ಆ ಬೀಡ ಐಸ್ ಕ್ರೀಮ್ ಹಾಕೋ ದುಡ್ಡಲ್ಲೇ ಇದು ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೆ ನೈಟ್. ಹಿಂಗೆಲ್ಲ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಮುಂದೆ ದೇವ್ರ ದಾರಿ ತೋರಿಸ್ಬೇಕು. ನೆಕ್ಸ್ಟ್ ಸಿನಿಮಾ ಬರ್ದಿದ್ದೀನಿ, ದ ಕಿಂಗ್ ಆಫ್ ಫಾರ್ಮರ್ ಅಂತ. 5 ಕೋಟಿ ಇಲ್ಲಿ ಮಾಡ್ತಾ ಇದ್ದೀನಿ, ಬರ್ಕೊಂಡಿದ್ದೀನಿ. ಇಲ್ಲ ನಾನು ಸುಳ್ಳುಗಳು ಹೇಳಲ್ಲ. 5 ಕೋಟಿ ಬಜೆಟ್, ದ ಕಿಂಗ್ ಆಫ್ ಫಾರ್ಮರ್. ಅದಾದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಕತೆ ಬರ್ದೆ, ನ್ಯಾಷನಲ್ ಕ್ರಸ್ ಅಂದ್ಬಿಟ್ಟು 8 ಕೋಟಿ ಮಾಡ್ತಾ ಇದ್ದೀನಿ. ಅವ್ರೇನಾರ ನನ್ಗೆ ದುಡ್ಡು ಕೊಡ್ಲಿಲ್ಲ ಅಂತ ಏನಪ್ಪ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಶ್ರೀನಿವಾಸ್ ಸರ್, ನನ್ನ ಜೈಲಿಗೆ ಹಾಕಿಸ್ತೀನಿ ಇಲ್ಲ ರೌಡಿಗಳು ಬಂದು ಹೊಡಿಸ್ತೀನಿ ಅಂತ ಇದ್ರು. ಸಾರಿ ರೌಡಿ ಸರ್, ಭಾನುವಾರ ನನಗೂ ರಜಾ ನಿಮ್ಗೂ ರಜಾ ಬೇಕಾದ್ರೆ ಬಂದು ಹೊಡೀರಿ, ನನಗೆ ಬೇಜಾರು ಮಾಡ್ಕೊಳಲ್ಲ, ನೀವೇ ನೋಡಿ. ಯಾಕಂದ್ರೆ ರೌಡಿಗಳಿಗೂ ಕಾಸು ಕೊಡ್ಬೇಕು, ಎಣ್ಣೆಗೂ ಕಾಸು ಕೊಡ್ಬೇಕು. ಇಲ್ಲ ಸಾರಿ ಇದು ಒಂದೇ ಒಂದು ನಿಮಿಷ ಇರಿ ಸರ್. ಕೂತ್ಕೊಳ್ಳಿ, ಒಂದು 2 minutes ನಿಮ್ಗೆ ಮೈಕ್ ಬರುತ್ತೆ ಇವಾಗ. ಅವ್ರಿಗಷ್ಟು ನಾಲೆಡ್ಜ್ ಇಲ್ಲ. ಏನಂದ್ರೆ ಪಾಸಿಟಿವ್ ಆಗಿ ಹೇಳ್ಬೇಕು. ಕಷ್ಟಗಳು ಎಲ್ಲರಿಗೂ ಇರ್ತದೆ, ಎಲ್ಲರಿಗೂ ಇಲ್ಲಿರೋರ್ಗೆಲ್ಲರಿಗೂ ಇರ್ತದೆ ಕಷ್ಟ. ಅದು ಮುಖ್ಯ ಅಲ್ಲ, ನೀವೇನ್ ಸಾಧನೆ ಮಾಡಿದ್ದೀರಾ ಅನ್ನೋದು ಮುಖ್ಯ. ಏನಂದ್ರೆ ಅವರು ಒಂದ್ಸರಿ ಇದು ಕಂಟಿನ್ಯೂಸ್ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದ್ರು. ಅವ್ರು ನನ್ನ ನೆಸೆಸಿಟಿನೇ ಇರಲಿಲ್ಲ, ಏನೋ ಫಿಲಮ್ ತೋರಿಸ್ತಾರೆ ಅಂತ. ಏನು ನನ್ನ ಕೆಲಸ ಇರಲಿಲ್ಲ, ಅದಾಯ್ತು. ನಾನು ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೇನೆ. ಆಕ್ಚುಲಿ ಡ್ರಾಮಾ ಆರ್ಟಿಸ್ಟ್. ಪ್ರಚಂಡ ರಾವಣ ಅಂತ ಒಂದು ನಾಟಕ ನಾನು ಕಲಾಕ್ಷೇತ್ರದಲ್ಲಿ ಮಾಡಿದ್ದೆ. ಆಮೇಲೆ ಉಪೇಂದ್ರ ಅವ್ರ ಜೊತೆ ಎಲ್ಲ ಸುಮಾರು ಫಿಲಮ್ಸ್ ಎಲ್ಲ ಮಾಡಿದ್ದೀನಿ. ಅಂದ್ರೆ ಚಿಕ್ಕ ಪಾತ್ರ ಎಲ್ಲ ಮಾಡ್ತಾ ಇದ್ದೆ. ನಮಗೂ ಏನೋ ದೇವ್ರ ಭಗವಂತ ಸ್ವಲ್ಪ ಇನ್ನೂ ಕಂಡುಬಿಡ್ಲಿಲ್ಲ. ಇದ್ರಲ್ಲಿ ಏನೋ ಅವರು ಒಂದು ಇದರಿಂದ ಡೈರೆಕ್ಟರ್ ಇದ್ದಾರಲ್ಲ ಚಿಕ್ಕವರು, ಅವರು ನನಗೆ ಕರೆದು ಅವಕಾಶ ಕೊಟ್ಟರು. ಎಲ್ಲ ಒಂದು ಇದರಲ್ಲಿ ಮಾಡಿದ್ದೀನಿ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಚಿಕ್ಕು ಸರ್ಗೆ, ಮತ್ತು ವೆಂಕಟೇಶ್ ಸರ್ಗೆ, ಮತ್ತು ನಮ್ಮ ಕ್ಯಾಮ್ರಾಮನ್ ಪಾಂಡೆ ಸರ್ ಅವ್ರಿಗೆ. ಯಾಕಂದರೆ ಅವರು ನನಗೆ ಈ ಥರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. SSKB ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಅವರೆಲ್ಲ ನನ್ನ ಅವ್ರ ಆ್ಯಕ್ಚುಲ್ ಮನೆ ಮಗಳು ಥರ ನೋಡಿಕೊಂಡ್ರು. ತುಂಬ ಖುಷಿ ಆಯಿತು. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ ಅಂದ್ಕೊತೀನಿ. ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ ಎಲ್ಲರಿಗೂ. ಫಿಲಮೂ ಚೆನ್ನಾಗಿರುತ್ತೆ, ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ಇದಕ್ಕಿಂತ ಮುಂಚೆ ನಾನು ಗಿಡುಗ ಮೂವಿ ಮಾಡಿದ್ದೀನಿ. ನನ್ನ ಚೈಲ್ಡ್ಹುಡ್ಡಲ್ಲಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ. ಥ್ಯಾಂಕ್ ಯು. ವಿಶ್ವ ಸರ್, ನೀವೇ ಮಾತಾಡಿ. ನನ್ನ ಹೆಸರು ಡುಮಾ ವಿಶ್ವಾಸ್. ನಾನು ಇದರಲ್ಲಿ ವಿಲನ್ ಫ್ರೆಂಡಾಗಿ ಮಾಡಿದ್ದೀನಿ. ಒಬ್ಬ ಕಾಮಿಡಿ ಅಂದರೆ ಯಾವಾಗಲೂ ಹೀರೋ ಫ್ರೆಂಡಾಗಿ ಇರಬೇಕಂತೇನಿಲ್ಲ. ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟಾಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲಲ್ಲೊಂದು ಮಜಾ ಮಾಡಿಕೊಂಡು ಒಂದು ಪಂಚಸ್ಗಳು ಕೊಟ್ಕೊಂಡು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದಷ್ಟು ದಿನಗಳ ಕಾಲ ಮಜವಾಗಿ ಮಾಡಿದ್ವಿ. ಆ್ಯಂಡ್ ಈ ಚಾನ್ಸ್ ಕೊಟ್ಟಿರೋ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ತುಂಬ ವರ್ಷದಿಂದ ಮ್ಯೂಸಿಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅಂಥದ್ರಲ್ಲಿ ಓಕೆ, ಇವರೆಲ್ಲ ಸ್ವಲ್ಪ ನಿಜ. ನಮಗೂ ಒಂದು ಸ್ವಲ್ಪ ಬಿಗಿನಿಂಗಲ್ಲಿ ನೀವು ಒಂದು 2 ನಿಮಿಷಕ್ಕೆ ಇಷ್ಟೊಂದೆಲ್ಲ ಅನ್ನಿಸ್ತು ಅಂದ್ರೆ ನಾವು ಇಡೀ ಫಿಲಮ್ ಕೆಲಸ ಮಾಡಿದ್ದೀವಿ ಇವ್ರ ಜೊತೆ. ಪಾಸಿಟಿವ್ ಆಗಿ ಹೇಳ್ತಾ ನಾನು ಹೇಳಿದ್ದೀನಿ ಸರ್, ನೀವು ಮಾತಾಡೋದು ನಮ್ಗೆ ಯಾಕೋ ಒಂಥರ ಅನ್ನಿಸ್ತಿದೆಯಲ್ಲ ಇದೇನು ಅಂತ. ಆಮೇಲೆ ಅವ್ರ ನೇಚರ್ ಇರೋದೇ ಹೆಂಗೆ, ತುಂಬ ಒಳ್ಳೆ ಮನುಷ್ಯ. 4 ಸಾಂಗ್ಸ್ ಇದೆ. ಒಂದು ಪುನೀತ್ ರಂಗಸ್ವಾಮಿ ಅವರು ಬರೆದಿದ್ದಾರೆ, ಏಳುಮಲೆ ಡೈರೆಕ್ಟ್ರು. ಆ್ಯಂಡ್ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ.
And ನಾನು ಒಂದು ಬರ್ದಿದ್ದೀನಿ, ಇನ್ನೊಂದು ಮನು ದೇವರಹಳ್ಳಿ ಅಂತ ಬರ್ದಿದ್ದಾರೆ. ಈ 4 ಸಾಂಗ್ಸ್ ಇದೆ. ಸಾಂಗ್ಸ್ ರಿಲೀಸ್ ಆದ್ಮೇಲೆ ಕೇಳಿ. ಕೇಡಿ ಚಿಕ್ಕ ಕೇಡಿ ಆದ್ರೂ ಒಂದೇ, ದೊಡ್ಡ ಕೇಡಿ ಆದ್ರೂ ಒಂದೇ, ಕೇಡಿ ಯಾವತ್ತಿದ್ರು ಕೇಡಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿದೆ ಫಿಲಮ್. ಕಂಪ್ಲೀಟ್ ಆಗಿ ಸ್ಟೋರಿ ಕೇಳಿದಾಗ ಓ ಇಂಥವ್ರು ಇಂಥ ಸಾಧನೆ ಮಾಡ್ಬೋದಾ ಅಂತ. ಟೋಟಲ್ ಆಗಿ ಸಿನಿಮಾ ಅಂತಾನೆಲ್ಲ ನಿಜವಾಗ್ಲೂ ಲೈಫಲ್ಲೂ ಸುಮಾರು ಜನ ಕೇಡಿಗಳೇ ಆಗಿದ್ದಾರೆ, ಹೇಳಕ್ಕವಲ್ಲ. ಸೊ ಆ ತರ ಇರೋದ್ರಿಂದ ಮೋಸ್ಟ್ಲಿ ಸ್ವಲ್ಪ ಹತ್ರನೇ ಇದೆ ಸ್ಟೋರಿ ಮತ್ತೆ ಇದೆಲ್ಲ. ನನ್ನ ಕೆಲಸನೂ ನೀಟಾಗಿ ಮಾಡಿದೀನಿ. ಸೊ ನೀವೆಲ್ಲ ಸಾಂಗ್ಸ್ ಕೇಳಿ. ಕಮರ್ಷಿಯಲ್ ಆಗೇ ಬಂದಿದೆ ಸಾಂಗ್ಸ್, ಪ್ರತಿಯೊಂದಕ್ಕೂ ಒಬ್ಬ ಎಲ್ಲ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಬಂದ್ಮೇಲೆ ನೀವೆಲ್ಲ ಕೇಳಿ. ಥ್ಯಾಂಕ್ ಯು. ಮತ್ತೆ ಒಂದು ಮೆಸೇಜ್ ಇದೆ, ತಾಯಿಗೆ ಎಷ್ಟು ಬೆಲೆ ಕೊಡಬೇಕು, ದುಡ್ಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕೋಕ್ಕಾಗೋದು ಅನ್ನೋದೊಂದು ತೋರಿಸ್ಕೊಟ್ಟಿದ್ದಾರೆ. ಸೊ ಸಿನಿಮಾಗೆ ಒಳ್ಳೇದಾಗಲಿ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ರಿಟರ್ನ್ ಸಿಗಲಿ, ಒಂದು ಹಿಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ.